ಹರಿ ಓಂ. ವೆಲ್ಕಮ್ ಟು ಶ್ರೀಮಂತ ಮನೆ ಪಾಠ. ಮಕ್ಕಳ, ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋವಂಥ ಟಾಪಿಕ್ ಏನಂದರೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅಂತ. ನಾವೀಗಾಗಲೇ ಸರ್ಕಲ್ಸ್ ಬಗ್ಗೆ ಸಾಕಷ್ಟು ಕಲ್ತಿದ್ದೀವಿ, ಥಿಯರಮ್ಸ್ನ ಅದರಲ್ಲಿ ಓದಿದ್ದೀವಿ, ಆಮೇಲೆ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ್ಯಾಟ್ ಥಿಯರಮ್ಸ್ ಎಲ್ಲ ಮಾಡಿದ್ದೀವಿ. ಯಾಕೆ ದಿಸ್ ಏರಿಯಾಸ್ ಆಫ್ ಸರ್ಕಲ್ಸ್ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಅಂದರೆ, ನಮ್ಮ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟಿನಲ್ಲಿ ಎಸ್ಪೆಷಲಿ ಡಿಸೈನಿಂಗಿಗೆ ಬೇಕಾದಾಗ ಈ ನಾಲೆಡ್ಜ್ ತುಂಬ ಉಪಯೋಗ ಆಗುತ್ತೆ. ಸರ್ಕಲ್ ಅಂದರೆ ಬರೀ ಸರ್ಕಲ್ ಮಾತ್ರ ತಗೊಳ್ಳಲ್ಲ ನಾವು, ಅಲ್ಲಿ ಏರಿಯಾಸ್ ರಿಲೇಟೆಡ್ ಟು ಸೆಕ್ಟರ್ ಆ್ಯಂಡ್ ಸೆಗ್ಮೆಂಟ್ ಅಂತ ಕೂಡ ಬರುತ್ತೆ. ಯಾವ ರೀತಿ ಅದು ಲೈಫ್ ಅಪ್ಲಿಕೇಶನ್ಸ್ಗೆ ಉಪಯೋಗ ಆಗುತ್ತೆ ಅಂತ ಇವಾಗ ಈ ಪಾಠ ಓದಿದ್ರೆ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅನ್ನೋ ಚಾಪ್ಟರ್ನ ಕಲೀಲಿಕ್ಕೆ. ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಏನಪ್ಪ ಅಂದರೆ ನೋಡಿ, ಇಲ್ಲಿದೆ ಇಂಪಾರ್ಟೆಂಟ್. ದಿ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ಪೆರಿಮೀಟರ್ಸ್ ಆ್ಯಂಡ್ ಏರಿಯಾಸ್ ರಿಲೇಟೆಡ್ ಟು ಸರ್ಕ್ಯುಲರ್ ಫಿಗರ್ ಈಸ್ ಆಫ್ ಗ್ರೇಟ್ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಅಂತ ಇದೆ. ನಮಗೆ ತುಂಬ ಇಂಪಾರ್ಟೆಂಟ್ ಇದು. ನಮ್ಮ ಡೇ ಟು ಡೇ ಲೈಫ್ ಅಪ್ಲಿಕೇಶನ್ಸಲ್ಲಿ ಒಂದು ಏನೋ ಏರಿಯಾ ಕಂಡುಹಿಡಬೇಕಾಗತ್ತೆ, ಯಾವುದೋ ಒಂದು ಡಿಸೈನ್ ಮಾಡಿರ್ತೀವಿ, ಆ ಡಿಸೈನಿಗೆ ಕರೆಕ್ಟಾಗಿ ಅದನ್ನು ಕೂರಿಸ್ಬೇಕಾಗಿರುತ್ತೆ. ಆವಾಗ ಅದರದ್ದು ಏರಿಯಾ ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ವೀಲ್ನ ಡಿಸೈನ್ ಮಾಡಬೇಕು. ಇದು ವುಡನ್ ವೀಲ್ ಇದ್ದಾಗ ಆ ವುಡನ್ ವೀಲ್ಗೆ ಏನು ಮಾಡ್ತಾರೆ, ಹೊರಗಡೆ ಫ್ರೇಮ್ನ ಒಂದು ಮೆಟಾಲಿಕ್ ಫ್ರೇಮ್ನ ಕೂರಿಸ್ತಾರೆ. ಯಾಕೆ ಅಂದರೆ ಅದರ ಲೈಫ್ ಚೆನ್ನಾಗಿ ಬರಲಿ ಅಂತ. ನೋಡಿ, ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಇಲ್ಲೀಗ ದಿಸ್ ಈಸ್ ಡಿಸೈನ್ಡ್ ವೆರಿ ವೆಲ್. ನೋಡಿ, ಈ ಡಿಸೈನ್ ಮಾಡಿದಾರಲ್ಲ ಇಲ್ಲಿ, ಈ ಡಿಸೈನ್ ಮಾಡಿದಾಗ ನೋಡಿ, ಇದು ಸರ್ಕಲ್ ಇದೆ. ಈ ಬ್ಲೂ ಕಲರ್ ಎಲ್ಲ ಇದೆಯಲ್ಲ, ಈ ಬ್ಲೂ ಕಲರೆಲ್ಲ ಬಂದು ಅದು ಒಂದು ಏನೋ ಒಂದು ಪಾರ್ಟ್ ಆಫ್ ದಿ ಸರ್ಕಲ್ ಆಗುತ್ತೆ. ಅದನ್ನೇ ನಾವೇನಂತೀವಿ ನೋಡಿ, ಈಗ ಸೆಂಟರ್ ಅಂತ ತೊಗೊಂಡಾಗ ಈ ಇನ್ನರ್ ಸರ್ಕಲ್ಗೆ ಬಂದು ಇದು ಸೆಕ್ಟರ್ ಆಗುತ್ತೆ. ಏನು ಪಾರ್ಟ್ ಆಫ್ ಸರ್ಕಲ್ ಆ್ಯಂಡ್ 2 ರೇಡಿಯಸ್ ಇದೆ ಇಲ್ಲಿ. ಪಾರ್ಟ್ ಆಫ್ ಎ ಸರ್ಕಂಫರೆನ್ಸ್, ದಟ್ ಈಸ್ ಒಂದು ಆರ್ಕ್ ಮತ್ತು 2 ರೇಡಿಯಸ್ ಸೇರಿದಾಗ ಏನಾಗುತ್ತೆ, ಅದು ಸೆಕ್ಟರ್ ಆಗುತ್ತೆ. ನೋಡಿ, ಇಲ್ಲಿ ಕೇಕ್ ಡಿಸೈನ್ ಮಾಡಿದೆ ಆ್ಯಂಡ್ ಅ ಪಾರ್ಟ್ ಆಫ್ ಕೇಕ್ ಈಸ್ ಟೇಕನ್ ಔಟ್. ಇಲ್ಲಿ ಒಂದು ಪಾರ್ಟ್ ಆಫ್ ದಟ್ ಕೇಕ್ನ ಏನು ಮಾಡಿದ್ದಾರೆ, ಇಲ್ಲಿ ಕಟ್ ಮಾಡಿದ್ದಾರೆ. ನೋಡಿ, ಕೇರ್ಫುಲ್ಲಾಗಿ ನೋಡಿದ್ರೆ ಅದು ಯಾವ ಥರ ಇದೆ ಅಂದರೆ ಸೆಕ್ಟರ್ ಶೇಪಲ್ಲಿ ಕಟ್ ಮಾಡಿರ್ತಾರೆ ಅದನ್ನ. ಯಾಕಂದರೆ ರೇಡಿಯಸ್ ವೈಸ್ ಕಟ್ ಮಾಡಿದ್ದಾರೆ. ಇಲ್ಲಿ ಬಂದು ಆರ್ಕ್ ಇಷ್ಟು ಪೋರ್ಷನ್ ಹೋಗಿದೆ. ಹಾಗಾದರೆ ಇದು ಹೈಟ್ ತೊಗೊಂಡು ಎಷ್ಟು ಪಾರ್ಟ್ ಆಫ್ ದಿಸ್ ಕೇಕ್ ಈಸ್ ಕಟ್ ಅಂತ. ವಾಷರು ಎಷ್ಟು ಥರ ಈಗ ಇದ್ರದ್ದು ಎಷ್ಟಿದೆ ನಾವೆಲ್ಲ ನೋಡಿದ್ದೀವಿ. ಎಲ್ಲ ವಾಷರ್ಗಳು ಎಲ್ಲ ಇದಕ್ಕೂ ಇದಾಗೋಕ್ಕಾಗಲ್ಲ. ಒಂದೊಂದು ವಾಷರ್ದು ಒಂದೊಂದು ಏರಿಯಾ ಇರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಕಟ್ ಪೀಸ್ ಇದು ಎಷ್ಟಿದೆ ಇದ್ರದ್ದು ಏರಿಯಾ. ಸೊ ಈ ಥರ ಮಾಡಬೇಕಾದ್ರೆ ನಮಗೆ ಇದ್ರ ನಾಲೆಡ್ಜ್ ತುಂಬ ಉಪಯೋಗ ಆಗುತ್ತೆ. ಸೊ ಎಸ್ಪೆಷಲಿ ಏನು ದಿಸ್ ನೋನ್ ಆ್ಯಸ್ ಸೆಕ್ಟರ್ ಆ್ಯಂಡ್ ಸೆಗ್ಮೆಂಟ್ ಅಂತ. ಫೈಂಡಿಂಗ್ ದಿ ಏರಿಯಾಸ್ ಆಫ್ ಸರ್ಕ್ಯುಲರ್ ಪಾರ್ಟ್ ಆಫ್ ಎ ನೋಡಿ ಇಲ್ಲಿ ಅಂಡರ್ಲೈನ್ ದಿಸ್. ಫೈಂಡಿಂಗ್ ದಿ ಏರಿಯಾಸ್ ಆಫ್ 2 ಸ್ಪೆಷಲ್ ಪಾರ್ಟ್ಸ್. ಯಾವುದು? ಆಫ್ ಎ ಸರ್ಕ್ಯುಲರ್ ರೀಜನ್ ಆರ್ ಬ್ರೀಫ್ಲಿ ಆಫ್ ಎ ಸರ್ಕಲ್ ಅಂತಂದರೆ ಇವೆರಡು ಪಾರ್ಟು ತುಂಬ ಇಂಪಾರ್ಟೆಂಟ್, ಸೆಗ್ಮೆಂಟ್ ಪೋರ್ಷನ್ ಆ್ಯಂಡ್ ಸೆಕ್ಟರ್ ಪೋರ್ಷನ್. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅನ್ಬೇಕಾದ್ರೆ ಇದನ್ನು ಕಂಡುಹಿಡಿಬೇಕಾದ್ರೆ ಫಸ್ಟು ನಾವೇನು ತಿಳ್ಕೋಬೇಕು, ನಮಗೇನು ತಿಳ್ಕೊಬೇಕಂದ್ರೆ ಇದರಲ್ಲಿ ಪೆರಿಮೀಟರ್ ಬಗ್ಗೆ ನಾವು ತಿಳ್ಕೋಬೇಕು. ಸೊ ವಾಟ್ ಈಸ್ ಪೆರಿಮೀಟರ್? ಪೆರಿಮೀಟರ್ ಅಂದರೆ ಕರೆಕ್ಟಾಗಿ ಹೇಳಬೇಕಂದ್ರೆ ಸುತ್ತಳತೆ ಅಂತ. ಡೆಫಿನೇಷನಲ್ಲಿ ಹೇಳಬೇಕಂದ್ರೆ ದಿ ಡಿಸ್ಟೆನ್ಸ್ ಕವರ್ಡ್ ಬೈ ಟ್ರಾವೆಲಿಂಗ್ ಒನ್ಸ್ ಅರೌಂಡ್ ಅ circle is its perimeter.